ಹಾಯ್ ಹಾಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ನೇತ್ರ ಈಶ್ವರ್ ಕುಕಿಂಗ್ ಆ್ಯಂಡ್ ಟ್ರಾವೆಲ್ಸ್. ನಮಸ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಆಗಿ ಈಗ ರೂಮಿಂದ ಟಿಫನ್ ಮಾಡೋಕ್ಕೆ ಬಂದಿದ್ವಿ. ಇಲ್ಲಿ ಡೆಲ್ಲಿಯಲ್ಲಿ ತುಂಬ ಫೇಮಸ್ ಆದಂಥ ತುಂಬ ಹಳೆಯಾದಂಥ ತುಂಬ ಹೋಟೆಲ್ ಇದು. ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟಿಯಾಗಿದೆ. ಜನ ಮಾತ್ರ ತುಂಬ ಕ್ರೇಜ್ ಆಗಿದೆ. ತುಂಬ ಹಳೆಯ ಹೋಟೆಲ್ ಇದು. ಡೆಲ್ಲಿ ಟಿಫನ್ ಸೆಂಟರ್ ವೆರಿ ಫೇಮಸ್ ಹೋಟೆಲ್. ಡೆಲ್ಲಿಯಲ್ಲಿ ತುಂಬ ಫೇಮಸ್ ಆದ ಹೋಟೆಲ್. 1915 ಸ್ಟಾರ್ಟ್ ಆಗಿದೆ. 1970 ಇವಾಗಲೂ ಓಡ್ತಾ ಇದೆ. ಇದಕ್ಕೆ ಲಕ್ಷಾಂತರ ಜನ ಬಂದು ಫೋನ್ ಮಾಡ್ತಾರೆ, ಅಷ್ಟು ಫೇಮಸ್ ಆಗಿದೆ ಹೋಟೆಲ್. ಡೆಲ್ಲಿ ಬ್ರೇಕ್ಫಾಸ್ಟ್ ಇದೇ ಫೇಮಸ್ ಅಲ್ಲ. 1970 ನೋಡಿ ಸ್ನೇಹಿತರೆ, ಟಿಫನ್ ಎಲ್ಲ ಮುಗಿಸ್ಕೊಂಡು ಕನ್ಸಿಲ್ ಮಾರ್ಕ್ ನ್ಯೂ ಡೆಲ್ಲಿ ಗೇಟ್ ಕಡೆಯಿಂದ ನಾವು ಸರೋಜಿನಿ ಮಾರ್ಕೆಟ್ ಕಡೆಗೆ ಹೋಗ್ತಾ ಇದ್ವಿ. ನೋಡಿ, ಸರೋಜಿನಿ ಮಾರ್ಕೆಟು ಸುಮಾರು 1.5 ಕಿಲೋಮೀಟರ್ಸ್ ತುಂಬ ದೊಡ್ಡದು. ಓಡಾಡ್ಕೊಂಡಿದ್ದಷ್ಟು ತುಂಬ ದೊಡ್ಡದಾಗೇ ಇದೆ. ಸರೋಜಿನಿ ಮಾರ್ಕೆಟಲ್ಲಿ ತುಂಬ ಹೋಲ್ಸೇಲು, ತುಂಬ ರಿಟೇಲಾಗಿ, ತುಂಬ ಚೀಪಾಗಿ ಸಿಗುವಂಥ ಬಟ್ಟೆಗಳಾಗಲಿ ಶೂಗಳಾಗಲಿ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ನಿಯರ್ ಡೆಲ್ಲಿ ಕಡೆ ಈ ಕಡೆ ಬಂದಾಗ ನಿಮಗೂ ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ವಿ. ನಿಮಗೂ ಇದು ಈ ಕಡೆ ಬಂದಾಗ ಈ ಕಡೆ ಹೋಗಿ ಬನ್ನಿ. ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಮಾರ್ಕೆಟ್ ಇದು ಸರೋಜಿನಿ ಮಾರ್ಕೆಟ್ ಅಂತ. ಸೊ ನೀವು ಯಾರಾದರೂ ಬಂದು ಇಲ್ಲ ನಿಮ್ಮ ಸ್ನೇಹಿತರು ಯಾರಾದರೆ ಅವ್ರಿಗೊಂದು ಸ್ವಲ್ಪ ಡೈವರ್ಷನ್ ಕೊಡಿ, ಇಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ನೋಡಿ, ಇದು ಸರೋಜಿನಿ ಮಾರ್ಕೆಟು ಎಂಟ್ರೆನ್ಸ್. ಇದು ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದು. ಸುಮಾರು ನಾವು ಇಲ್ಲೆಲ್ಲ ಓಡಾಡಿ ನೋಡಬೇಕಂದ್ರೆ ಸುಮಾರು 4 ಅವರ್ ಆಗುತ್ತೆ, ಅಷ್ಟು ತುಂಬ ದೊಡ್ಡದಾಗಿದೆ ಮಾರ್ಕೆಟು. ನೋಡಿ, ಪ್ರತಿಯೊಂದು ಬಟ್ಟೆಗಳೇ ಆಗಲಿ ಏನಾಗಲಿ ಎಲ್ಲ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗೆ ಸಿಗುತ್ತೆ ನಿಮಗೆ. ಯಾವುದೇ ಒಂದು ಲೆದರ್ ಬ್ಯಾಗ್ ಆಗಲಿ, ಶೂಸ್ ಆಗಲಿ, ಬಟ್ಟೆಗಳಾಗಲಿ, ಚಿಕ್ಕ ಮಕ್ಕಳ ಬಟ್ಟೆ ಆಗಲಿ, ಫ್ಯಾನ್ಸಿ ಸ್ಟೋರ್ ಐಟಮ್ಸ್ ಆಗಲಿ, ಪ್ರತಿಯೊಂದು ಆಗಲಿ ಇಲ್ಲಿ ಇಂತಹ ಐಟಮ್ಸ್ ಸಿಗಲ್ಲ ಅನ್ನೋ ಥರ ಇಲ್ಲ, ಪ್ರತಿಯೊಂದು ಸಿಗುತ್ತೆ. ಕಿಚನ್ ಐಟಮ್ ಒಂದು ಬಿಟ್ಟು ಇನ್ನೆಲ್ಲ ಸಿಗುತ್ತೆ ಸ್ನೇಹಿತರೆ. ಒಂದು ಸತಿ ವಿಸಿಟ್ ಮಾಡಿ ಇಲ್ಲಿ. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹೇಗೆಲ್ಲ ಹೇಳಿದ್ರು ಹಸ್ಬೆಂಡು, ಚೆನ್ನಾಗಿ ಹೇಳಿದ್ದಾರೆ, ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡಿ, ತುಂಬಾ ಚೆನ್ನಾಗೇ ಇಷ್ಟ ಆಯಿತು ನನಗೆ ಶಾಪಿಂಗ್, ಸ್ಟ್ರೀಟ್ ಶಾಪಿಂಗ್ ನೋಡಿಬಿಟ್ಟು. ಬಟ್ ನನಗೇನು ಶಾಪಿಂಗ್ ಮಾಡ್ಕೊಂಬಂದಿಲ್ಲ. ನೋಡಿ, ಒಂದು ಟಾಪ್ ಬಂದು 50 ರುಪೀಸು, 100 ರುಪೀಸು, ಇಷ್ಟೊಂದು ಚೀಪ್ ಆ್ಯಂಡ್ ಬೆಸ್ಟ್ ಇದೆ. ಬಟ್ ನನಗೇನು ಪರ್ಚೇಸ್ ಮಾಡಿಲ್ಲ. ಇಯರಿಂಗ್ಸ್ ಅಂದರೆ ನಂಗೆ ತುಂಬಾ ಹುಚ್ಚು, ಅದನ್ನು ಕೂಡ ತೊಗೊಂಬಂದಿಲ್ಲ. ಇವರು ಜೀನ್ಸ್ ಅಂತೂ ತುಂಬಾ ಚೀಪ್ ಅಂತೆ. ಜೀನ್ಸ್ ಪ್ಯಾಂಟ್ ಎಲ್ಲ 150, ಅರೌಂಡು 100. ಸ್ನೇಹಿತರೆ, ಆ ಥರ ಏನಿಲ್ಲ. ನಾನು ಏನಕ್ಕೆ ಶಾಪಿಂಗ್ ಮಾಡಿಲ್ಲ ಅಂದರೆ, ಇದು ತೊಗೊಂಡ್ರೆ ಅದು ಚೆನ್ನಾಗಿರುತ್ತೆ, ಅದು ತೊಗೊಂಡ್ರೆ ಇದು ಚೆನ್ನಾಗಿರುತ್ತೆ ಅನ್ನೋ ಥರ ಇಲ್ಲಿ ತುಂಬ ವೆರೈಟೀಸ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ನೆಕ್ಸ್ಟ್ ಮಂತ್ ನೇತ್ರಾಣಿಯಲ್ಲಿ ಕರ್ಕೊಂಬರೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಇದಕ್ಕೋಸ್ಕರನೇ ಅಂತಲ್ಲ, ಇಲ್ಲಿ ಇನ್ನೊಂದು ಕೆಲವೊಂದು ಪ್ಲೇಸಸ್ ಇದೆ. ಆ ಪ್ಲೇಸ್ನ ನಾನು ಯೂಟ್ಯೂಬಲ್ಲಿ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಬನ್ನಿ ಸ್ನೇಹಿತರೆ, ಅದನ್ನು ತೋರಿಸ್ತೀನಿ. ನೆಕ್ಸ್ಟ್ ಮಂತಲ್ಲಿ ನೇತ್ರಾಗಿ ಇಲ್ಲಿ ಬಂದಾಗ ಒಂದು 5000 ಇಟ್ಕೊಂಡ್ರೆ ನಿಮಗೆ ಒಂದು 50,000 ಅಷ್ಟು ಐಟಮ್ ಸಿಗುತ್ತೆ. ಅದು ಮಾತ್ರ ಎಸ್, ನೋಡಿದ್ರಲ್ಲ, ಹಸ್ಬೆಂಡ್ ಹೇಳಿದ್ರು ಅವ್ರೇನು ಮಾಡಬಾರ್ದು ಅಂತ ಮಾಡಿಲ್ಲ. ಶಾಪಿಂಗ್ನ ನನ್ನನ್ನು ಕರ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶ. ನಾನು ಅವ್ರು ಸೆಲೆಕ್ಷನ್ ಮಾಡ್ಕೊಂಬಂದರೆ ಇಲ್ಲಿ ಇದು ಹಂಗಿತ್ತು, ಇದು ಆ ಥರ ಇತ್ತು, ಇನ್ನೂ ಬೇರೆ ತರಬೇಕಿತ್ತು ಅಂತ ಹೇಳ್ತೀನಿ ಅಂದ್ಬಿಟ್ಟು. ಬಟ್ಟೆಯಲ್ಲೇ ಆಗಲಿ ಶಾಪಿಂಗಲ್ಲೇ ಆಗಲಿ ಅವ್ರು ಯಾವತ್ತೂ ನಾನು ಕೇಳಿದ್ದನ್ನ ಇಲ್ಲ ಅಂತ ಅನ್ನಲ್ಲ, ಕೊಡಿಸ್ತಾರೆ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಕೊಡಿಸ್ತಾರೆ. ಇಲ್ಲಿ ಮಾತ್ರ ಶಾಪಿಂಗು ಕರ್ಕೊಂಡು ಹೋಗ್ತೀನಿ. ತುಂಬ ವೆರೈಟೀಸ್ ಆಫ್ ಇತ್ತು. ಮಕ್ಕಳದಂತೂ ಹೇಳೋಂಗೆ ಇಲ್ಲ, ತುಂಬ ಇತ್ತು. ಜೀನ್ಸ್ ಅಂತೂ ತುಂಬ ಚೀಪ್ ಅಂತೆ. ನಾವು ಇಲ್ಲಿ ಜೀನ್ಸ್ ಎಲ್ಲ ತೊಗೊಳ್ಬೇಕು ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಜೀನ್ಸ್ ಪ್ಯಾಂಟೇ ತೊಗೊಳ್ಬೇಕು ಅಂದರೆ 600 ಮೇಲೇ ಇರುತ್ತೆ. ಇಲ್ಲಿ ಸರೋಜಿನಿ ಮಾರ್ಕೆಟಲ್ಲಿ ತುಂಬಾ ಚೆನ್ನಾಗಿದೆಯಂತೆ. ಇದು 2-3 ಕಿಲೋಮೀಟರ್ಸ್ ಆಗುತ್ತಂತೆ ಮಾರ್ಕೆಟು. ಸುತ್ತಾಡಬೇಕು ಅಂದರೆ ನಮಗೆ 4-5 ಅವರ್ಸ್ ಬೇಕು. ಶಾಪಿಂಗ್ ಮಾಡಬೇಕು ಅಂದರೆ ದಿನಪೂರ್ತಿ ಬೇಕು ಅಂತ ಹೇಳಿದ್ರು. ನೋಡೋಣ, ನಿಯರ್ ಇಲ್ಲಿ ಯಾರಾದರೂ ಟ್ರಿಪ್ ಎಲ್ಲ ಹೋಗೋಂಗಿದ್ರೆ ಈ ಮಾರ್ಕೆಟಲ್ಲಿ ವಿಸಿಟ್ ಮಾಡಿ. ನೋಡಿ, ಕುರ್ತೀಸ್ ಎಲ್ಲ 350 ಫುಲ್ ಸೆಟ್ ಕುರ್ತೀಸ್ ಇದೆ. ತುಂಬ ಇಷ್ಟ ಆಯಿತು. ಬಟ್ ಹಸ್ಬೆಂಡು ಕುರ್ತೀಸ್ಗೆ ವಿಡಿಯೋ ಕಾಲ್ ಮಾಡಿ ನನಗೆ ಕೇಳಿದ್ರು, ತೊಗೊಂಡ್ಲಾ 350 ಕುರ್ತೀಸ್ ಅಂತ. ಸೈಜ್ ಅವ್ರಿಗೆ ಗೊತ್ತಾಗಲ್ಲ, XL, XXL ಇರುತ್ತಲ್ವ, ಆ ಥರ. ನಾನು ಬೇಡ ಅಂತ ಹೇಳಿದೆ ನಾನೇ. ನೋಡಿ, ಎಲ್ಲ ವೆರೈಟೀಸ್ ಆಫು ಫ್ಯಾನ್ಸಿ ಐಟಮ್ಸ್ ಎಲ್ಲ ಇದೆ. ಇದೆಲ್ಲ ಮುಗಿಸ್ಕೊಂಡು ಅವರು ಈಗ ಮತ್ತೆ ರಿಟರ್ನ್ ರೂಮಿಗೆ ಬರ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಈಗ ರಿಟರ್ನ್ ಮತ್ತೆ ರೂಮ್ಗೆ ಹೋಗ್ತಾ ಇದ್ವಿ. ರೂಮಲ್ಲಿ ಹೋಗಿ ರೆಸ್ಟ್ ತಗೊಂಡು ಮತ್ತೆ ನಾಳೆ ಈ ವಿಡಿಯೋ ನನಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೋಡಿ, ಇವಾಗ ಮತ್ತೆ ಡೆಲ್ಲಿಯಿಂದ ಬೆಂಗಳೂರು ರಿಟರ್ನ್ ಬರ್ತಾ ಇದ್ದೀನಿ. ಮತ್ತು ಇದೇ ವಿಡಿಯೋನ ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ತೀನಿ, ಹಿಂಗೆ ನೋಡ್ತಾಯಿರಿ. ಇವತ್ತು ಡೇ ಬಂದು ಮಂಡೇ. ನೋಡಿ, ಡೆಲ್ಲಿ ಏರ್ಪೋರ್ಟ್ ಇದು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ, ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರೀತಾರೆ ಇದನ್ನು. ನೋಡಿ ಸ್ನೇಹಿತರೆ, ತುಂಬ ನೀಟ್ನೆಸ್ಸು, ತುಂಬ ನೀಟಾಗಿರುತ್ತೆ ಏರ್ಪೋರ್ಟ್. ಯಾವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾವು ಬೋರ್ಡಿಂಗ್ ಪಾಸ್ ಎಲ್ಲ ಆಯಿತು.
ಜಸ್ಟ್ ಈಗ ಕಾಫಿ ಏನಾದರೂ ಕುಡಿಯೋಣ ಅಂತ ಹೋಗ್ತಾ ಇದ್ವಿ. ಒಂದೊಂದು ಸತಿ ನೋಡಿ ಸ್ನೇಹಿತರೆ 31A ಕನೆಕ್ಟ್ ಆಗಿರ್ತೀವಿ, ಇಲ್ಲಾಂದರೆ 31B ಒಂದೊಂದು ಸತಿ ಅನೌನ್ಸ್ ಮಾಡ್ತಾರೆ. ಆ ಟೈಮಲ್ಲಿ ನಾವು ಇಯರ್ಫೋನ್ ಹಾಕಿ ಕೂತ್ಕೊಂಡಿದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ನೋಡಿ ಲೈಟಾಗಿ ಟಿಫನ್ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಸ್ವಲ್ಪ ಕಾಸ್ಟ್ಲಿನೇ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಬಾಟಲ್ ಬಂದು ಫ್ಲೈಟಲ್ಲಿ ಕ್ಯಾರಿ ಮಾಡ್ಬೋದು. ಇದು ₹100 ಒಂದು ಬಾಟಲು, ವಾಟರ್ ಬಾಟ್ಲ್. ಬೇರೆ ಬಾಟ್ಲೆಲ್ಲ ನಾವು ಇವೆಲ್ಲ ತೊಗೊಂಡೋಗಂಗಿಲ್ಲ. ಈ ಬಾಟ್ಲ್ ಮಾತ್ರ ತೊಗೊಂಡೋಗ್ಬೋದು ಏರ್ಪೋರ್ಟ್ ಒಳಗಡೆ. ಬೇರೆ ಬಾಟ್ಲೆಲ್ಲ ಅಲೋ ಕೊಡೋಲ್ಲ ಸ್ನೇಹಿತರೆ. ಮತ್ತು ಇದು ವಾಕೇಬಲ್, ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬ ಲಾಂಗ್ ಇರುತ್ತೆ ನಮ್ಮ ಗೇಟ್ ಹತ್ರ ಹೋಗೋದಕ್ಕೆ. ನಮ್ಗೆ ಇಷ್ಟು ಅಂತ ಗೇಟ್ ಕೊಟ್ಟಿರ್ತಾರೆ. ಈ ಗೇಟ್ ನೋಡಿ ಸ್ನೇಹಿತರೆ, ಇಲ್ಲದೆ ಹೊರಟಿದ್ವಿ. ಈಗ ಫ್ಲೈಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ನಾನು ಅಂದ್ಕೊಂಡೆ ಪೈಲಟ್ ಇರೋ ಅಂಥ ಪ್ಲೇಸಸ್ನ ಒಂದು ಸೆಲ್ಫಿ ತೊಗೊಳ್ಳೋಣ, ಇಲ್ಲೊಂದು ಫೋಟೋ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅವರು ಅದಕ್ಕೆಲ್ಲ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು. ಆದರೂ ಸಹ ನಾನು ಎಂಟ್ರೆನ್ಸಲ್ಲಿ ಹೋಗ್ಬೇಕಾದ್ರೆ ಜಸ್ಟ್ ಸ್ವಲ್ಪ ನೋಡೋಣ ಅಂತೇಳಿ ನಾನು ಕ್ಯಾಮ್ರಾ ಕಡೆ ತಿರುಗಿಸಿದೆ. ಅವರು ಅದಕ್ಕೆಲ್ಲ ಅಬ್ಜೆಕ್ಷನ್ ಬೇಡ ಅಂತ ಹೇಳಿದ್ರು. ತುಂಬ ರಿಕ್ವೆಸ್ಟ್ ಮಾಡ್ತಾರೆ, ಆ ಥರ ಏನು ಇದು ಮಾಡ್ಕೊಂಡಿಲ್ಲ. ಆದರೂ ಒಂದು ಸತಿ ನಾನು ವಿಸಿಟ್ ಮಾಡಿದೆ. ಸೊ ಈಗ ನೋಡಿ ಫ್ಲೈಟ್ ಒಳಗಡೆ ಬಂದೆ. ನಮ್ಮ ಸೀಟಲ್ಲಿ ನಾವು ಕೂತ್ಕೊಳ್ತೀವಿ. ಬಟ್ ಒಂದು ಸ್ನೇಹಿತರೆ, ಇಲ್ಲಿ ವಿಂಡೋಸಲ್ಲಿ ಕೂತ್ಕೊಂಡ್ರೆ ಒಂಥರ ಆನಂದ. ಅದ್ರ ಪಕ್ಕ ಈ ಕಡೆ ಲಾಸ್ಟಲ್ಲಿ ಕೂತ್ಕೊಂಡ್ರೆ ನಿದ್ದೆ ಬರ್ತಾ ಇರುತ್ತೆ. ಈ ಫ್ಲೈಟಲ್ಲಿ ಹಾಗೆ ಮೇಲ್ಗಡೆ ಹೋಗಿ ಹತ್ಕೊಂಡ್ಬಿಟ್ರೆ ಅದು ಯಾವಾಗ ಹೋಗ್ತಾ ಇದೆಯೋ ನಿಂತ್ಕೊಂಡಿದೆಯೋ ಏನೂ ಗೊತ್ತಾಗೋದೇ ಇಲ್ಲ. ಓಕೆ ಸ್ನೇಹಿತರೆ, ನಾನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮನೆಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್. ಎಲ್ಲರೂ ವೀಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ. ಫೈನಲಿ ಹಸ್ಬೆಂಡು ಬಂದರು ಡೆಲ್ಲಿಯಿಂದ ಮನೆಗೆ. ನೋಡಿ ಇವತ್ತಿನ ವ್ಲಾಗ್ ಇದಾಗಿದೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಹಸ್ಬೆಂಡ್ ಮಾಡಿರೋ ವ್ಲಾಗ್ ಅಂತ. ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ತಾ ಬಾಯ್.